ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ. ನಿಮ್ಗೆಲ್ಲ ಗೊತ್ತಿರುವಂತೆ ಯುಜಿಸಿ ಜನವರಿ 5ರಂದು ಈಗಿರುವ ಯುಜಿಸಿ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಿ ಹೊಸ ನಿಯಮಾವಳಿಗಳನ್ನು ಪ್ರಕಟ ಮಾಡಿಬಿಟ್ಟು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೇಕಂತ ಹೇಳ್ಬಿಟ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ತಜ್ಞರಿಗೂ ಮತ್ತು ಸಾರ್ವಜನಿಕರಿಗೂ ಕೇಳ್ಕೊಂಡಿದೆ. ಮತ್ತು ಫೆಬ್ರವರಿ 5ರೊಳಗೆ ತಮ್ಮ ಪ್ರತಿಕ್ರಿಯೆಗಳನ್ನ ಅಭಿಪ್ರಾಯ ಕೊಡ್ಬೇಕಂತ ಹೇಳಿದ್ದಾರೆ. ಇದು ಕಳೆದ 10 ವರ್ಷಗಳಿಂದ ನಡೀತಿರುವಂತ ಒಂದು ಪ್ರಕ್ರಿಯೆ ಏನು ಅಂತಂದ್ರೆ, ಏಕಪಕ್ಷೀಯವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅನೇಕ ನಿಯಮಾವಳಿಗಳನ್ನು ತಿದ್ದುಪಡಿ ಮಾಡಿ ಪ್ರತಿಕ್ರಿಯೆ ಅಂತ ಹೇಳ್ಬಿಟ್ಟು ಕೇಳಕ್ಕೆ ಕಳಿಸ್ತಾರೆ. ಅದಕ್ಕೆ ಸಮಯವನ್ನು ಕೊಡೋದಿಲ್ಲ. ಎರಡನೇದು, ಪ್ರತಿಕ್ರಿಯೆ ಬಂದ ನಂತರ ಆ ಪ್ರತಿಕ್ರಿಯೆ ಫಲಿತಾಂಶ ಹೇಗಿದೆ, ಯಾರ್ಯಾರು ಇವರು ತಿದ್ದುಪಡಿಗಳನ್ನ ಬೆಂಬಲಿಸಿದರೋ, ವಿರೋಧಿಸಿದರೋ, ಅಥವಾ ಅದನ್ನ ಮತ್ತಷ್ಟು ಬದಲಿಸ್ಬೇಕು ಅಂತ ಹೇಳಿದಾರೋ ಅದ್ರ ಬಗ್ಗೆನೂ ಇವರೊಳಗೆ ಗೊತ್ತಾಗೋದಿಲ್ಲ. ಏಕಪಕ್ಷೀಯವಾಗಿ ಪ್ರಕಟಣೆ ಮಾಡ್ತಾರೆ, ಸಮಯವನ್ನ ಕಡಿಮೆ ಅವಧಿ ಕೊಟ್ಬಿಟ್ಟು ಪ್ರತಿಕ್ರಿಯೆ ಕೇಳ್ತಾರೆ. ನಂತರ ಎಲ್ಲರೂ ಒಪ್ಪಿದ್ದಾರೆ 80%, 90% ಅಂತ ಹೇಳ್ಬಿಟ್ಟು ಇದೇ ನಿಯಮಾವಳಿಗಳನ್ನ ಮುಂದುವರಿಸ್ತಾರೆ. ಇದು 10-12 ವರ್ಷಗಳಿಂದ ಮೋದಿ ಅವರ ಸರ್ಕಾರ ಆಡಳಿತ ಬಂದಾಗಿಂದ ನೋಡ್ತಾ ಇದ್ವಿ. ಉದಾಹರಣೆಗೆ NEP ಸಂಬಂಧಪಟ್ಟಂಗೆ, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಸಂಬಂಧಪಟ್ಟಂಗೆ ಮೇ 2019 ಜೂನ್ ಅಲ್ಲಿ ಅದನ್ನ ಪ್ರಕಟ ಮಾಡ್ತಾರೆ. ಒಂದೇ ತಿಂಗಳು ಸಮಯಾವಕಾಶ ಕೊಟ್ಟಿದ್ರು ಪ್ರತಿಕ್ರಿಯೆಗೆ. ಪ್ರತಿಭಟನೆ ಮಾಡಿದ್ಮೇಲೆ ಸೆಪ್ಟೆಂಬರ್ ತನಕ ವಿಸ್ತರಿಸ್ತಾರೆ. ನಂತರ ಎಷ್ಟೋ ಲಕ್ಷ ಜನ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯದಲ್ಲಿ ಅವರು ಅದನ್ನ ಒಪ್ಪಿದಾರೋ, ಬದಲಾವಣೆ ಸೂಚಿಸಿದ್ದಾರೆ, ಅಥವಾ ಅದನ್ನ ತಿರಸ್ಕರಿಸಿದ್ದಾರೆ. ಅನೇಕ ರೀತಿಯ ಪ್ರತಿಕ್ರಿಯೆಗಳು ಬಂದಿರ್ತವೆ. ಅದರ ವಿವರಗಳನ್ನ ಎಲ್ಲಿ ಕೊಡೋದಿಲ್ಲ. ಕೇವಲ ಇವರಿಗೆ ಪರವಾಗಿ ಪ್ರತಿಕ್ರಿಯೆ ಬಂದಿದೆ ಅನ್ನುವಂತಹ ಮಾತುಗಳನ್ನ ಹೇಳ್ಬಿಟ್ಟು ಅದನ್ನ ಮುಂದುವರಿಸೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಈಗ ಯುಜಿಸಿ ನಿಯಮಾವಳಿಗಳು ಸಂಬಂಧಪಟ್ಟಂತೆ ಸಹ ಇದೇ ಪ್ರಕ್ರಿಯೆ ಮುಂದುವರಿತಾ ಇದೆ. ಯುಜಿಸಿ ನಿಯಮಾವಳಿಗಳನ್ನ ಬದಲಿಸುವ ಮುಂಚೆ ಇವರು ಯಾರೊಂದಿಗೆ ಚರ್ಚಿಸಿದ್ದಾರೆ? ಶಿಕ್ಷಣದ ಭಾಗಿದಾರರೊಂದಿಗೆ ಚರ್ಚಿಸಿದಾರ? ಅಂದ್ರೆ ಶಿಕ್ಷಣ ತಜ್ಞರೊಂದಿಗೆ, ವಿಷಯ ತಜ್ಞರೊಂದಿಗೆ, ನಿವೃತ್ತ ಉಪಕುಲಪತಿಗಳೊಂದಿಗೆ, ಅಥವಾ ಹಾಲಿ ಉಪಕುಲಪತಿಗಳೊಂದಿಗೆ, ಅಥವಾ ರಾಜ್ಯಗಳೊಂದಿಗೆ. ಮುಖ್ಯವಾಗಿ ರಾಜ್ಯಗಳೊಂದಿಗೆ ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿ ಬರುತ್ತೆ. ರಾಜ್ಯಗಳಿಗೂ ಸಮಾನ ಅಧಿಕಾರ ಇದೆ. ರಾಜ್ಯಗಳೊಂದಿಗೆ ಸಮಾಲೋಚನೆ ಮಾಡಿದಾರ? ರಾಜ್ಯ ಶಿಕ್ಷಣ ಇಲಾಖೆಗಳೊಂದಿಗೆ ಸಮಾಲೋಚನೆ ಮಾಡಿದಾರ ಎನ್ನುವ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಸಹ ಇಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಮೋದಿ ನೇತೃತ್ವ ಸರ್ಕಾರ ಸರ್ವಾಧಿಕಾರಿ ಅಂತ ವರ್ತಿಸ್ತಿರೋದ್ರಿಂದ ಯಾವುದೇ ನೀತಿಯನ್ನು ನಿರೂಪಿಸ್ಬೇಕು ರಾಜ್ಯಗಳನ್ನ ಒಳಗೊಳ್ತಾ ಇಲ್ಲ. ರೈತ ಮಸೂದೆಗಳನ್ನ ಸಂಬಂಧಪಟ್ಟಂಗೆ ಆಗಿರ್ಬೋದು, ಅಥವಾ ಇನ್ಯಾವುದೇ ಸಂಬಂಧಪಟ್ಟಂಗೆ ಆಗಿರ್ಬೋದು, ರಾಜ್ಯಗಳ ಸಮಾನ ಹಕ್ಕನ್ನ ಗೌರವಿಸ್ತಾ ಇಲ್ಲ. ಏಕಪಕ್ಷೀಯವಾಗಿ ನೀತಿ ನಿಯಮಗಳನ್ನು ರೂಪಿಸ್ತಾ ಇದೆ, ಬದಲಿಸ್ತಾ ಇದೆ, ರಾಜ್ಯಗಳ ಮೇಲೆ ಹೇರ್ತಾ ಇದ್ದಾರೆ, ಮತ್ತು ಪ್ರತಿಕ್ರಿಯೆ ಎನ್ನುವ ನಾಟಕ ಆಡ್ತಾ ಇದ್ದಾರೆ. ನಂತರ ತಮ್ಮದೇ ನೀತಿಯನ್ನು ಜಾರಿಗೊಳಿಸ್ತಾ ಇದೆ. ಒಂದು ದೇಶ ಒಂದು ಚುನಾವಣೆಯನ್ನು ಸಹ ನೋಡ್ಬೋದು. ಒಂದು ದೇಶ ಚುನಾವಣೆ ಅದೇ ರೀತಿ ಆಗಿತ್ತು, ಈಗ ಅದೇ ಮಾಡ್ತಾ ಇದ್ದಾರೆ. ಹೀಗಾಗಿ ನಮ್ಮ ಮೊದಲ ಪ್ರಶ್ನೆ, ನಾವು ಪ್ರತಿಕ್ರಿಯೆ ಕೊಡೋದಕ್ಕೆ ನಾವು ಕೇಳ್ಬೇಕಾಗಿರೋದು ಯುಜಿಸಿ ಅವರನ್ನ, ಅದರ ಮ್ಯಾನೇಜ್ಮೆಂಟ್ ಅನ್ನ, ನೀವು ಯಾರನ್ನು ಸಮಾಲೋಚನೆ ಮಾಡಿ ಈ ಬದಲಾವಣೆಗಳನ್ನು ತಂದಿದ್ದೀರಾ? ಯಾರೊಂದಿಗೆ ಶಿಕ್ಷಣ ತಜ್ಞರನ್ನು ಸಮಾಲೋಚಿಸಿದ್ದೀರಾ? ಅಂದ್ರೆ ಯಾರವರು? ರಾಜ್ಯಗಳನ್ನು ಸಮಾಲೋಚಿಸಿದ್ರೆ ಅದರ ಇಡೀ ದಾಖಲೆಗಳನ್ನು ಕೊಡಿ ಅಂತ ನಾವು ಕೇಳಬೇಕಾಗತ್ತೆ. ಇದು ಮೊದಲನೇ ಪ್ರಶ್ನೆ. ಇಲ್ಲಂದ್ರೆ ಇದು ಏಕಪಕ್ಷೀಯ ತೀರ್ಮಾನ ಒಪ್ಪಳಕ್ಕಾಗಲ್ಲ. ಶಿಕ್ಷಣ ರಾಜ್ಯಗಳ ಹಕ್ಕದು. ಪ್ರತಿ ರಾಜ್ಯ ತನಗೆ ಬೇಕಾದಂತ ನೀತಿಯನ್ನು ರೂಪಿಸ್ಕೊಳ್ಳುತ್ತೆ. ಮತ್ತು ಯುಜಿಸಿ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತೆ ಕರಡು ನೀತಿ ಪ್ರಕಟಿಸುತ್ತೆ. ಬಟ್ ಅದು ರಾಜ್ಯಗಳೊಂದಿಗೆ ಸಮಾಲೋಚನೆ ಮಾಡಿದ ನಂತರ, ಶಿಕ್ಷಣ ತಜ್ಞರನ್ನು ಸಮಾಲೋಚನೆ ಮಾಡಿದ ನಂತರ ಮಾತ್ರವೇ ಅದನ್ನು ಪ್ರಕಟಿಸಬೇಕಾಗುತ್ತೆ. ಹೀಗಾಗಿ ನಾವು ಮೊದಲನೇ ಪ್ರತಿಕ್ರಿಯೆ ಕೊಡಬೇಕಾಗಿರುವಂತದ್ದು, ನೀವು ರಾಜ್ಯಗಳೊಂದಿಗೆ ಸಮಾಲೋಚನೆ ಮಾಡಿಲ್ಲದೆ ಹೋದ್ರೆ ಇದನ್ನು ತಿರಸ್ಕಾರ ಮಾಡ್ಲಾಗತ್ತೆ. ಶಿಕ್ಷಣ ತಜ್ಞರೊಂದಿಗೆ ಸಮಾಲೋಚನೆ ಮಾಡದೆ ಹೋದ್ರೆ ಇದನ್ನು ತಿರಸ್ಕಾರ ಮಾಡ್ಲಾಗತ್ತೆ ಅನ್ನೋದನ್ನು ನಾವು ಮತ್ತೆ ಹೇಳ್ಬೇಕಾಗತ್ತೆ. ಇನ್ನು ಯುಜಿಸಿ ತಂದಿರುವಂತಹ ಬದಲಾವಣೆಗಳು ಏನಿದಾವೆ, ಅದು ಈಗಿರುವಂತಹ ಯುಜಿಸಿ ಅಡಿಯಲ್ಲಿ ಬರುವಂತಹ ವಿಶ್ವವಿದ್ಯಾಲಯಗಳು, ಯಾವುದೇ ಶಿಕ್ಷಣ ಸಂಸ್ಥೆಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಸಂಶೋಧನಾ ಕಾಲೇಜುಗಳಾಗಿರ್ಬೋದು, ಡೀಮ್ ವಿಶ್ವವಿದ್ಯಾಲಯಗಳು ಕೂಡ ಇದು ಅನ್ವಯಿಸುತ್ತೆ. ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಕೂಡ ಇದು ಅನ್ವಯಿಸುತ್ತೆ. ಇಲ್ಲಿ ಇವರು ಪ್ರಮುಖವಾಗಿ 3 ರೀತಿ ಬದಲಾವಣೆ ಮಾಡಿದ್ದಾರೆ. ಒಂದು, ಕುಲಪತಿಗಳ ನೇಮಕಾತಿಯ ನಿಯಮಗಳಲ್ಲಿ ಭಾರಿ ಬದಲಾವಣೆಯನ್ನು ಮಾಡಿದ್ದಾರೆ. ಅಂದ್ರೆ ಇನ್ನು ಮುಂದೆ ಕುಲಪತಿಗಳನ್ನ ಏನ್ ನೇಮಕಾತಿ ಮಾಡ್ತಿದ್ರು, ವೈಸ್ ಚಾನ್ಸಲರ್ಗಳನ್ನ ಏನ್ ನೇಮಕಾತಿ ಮಾಡ್ತಿದ್ರು, ಆ ವೈಸ್ ಚಾನ್ಸಲರ್ಗಳನ್ನ ನೇಮಕಾತಿ ಮಾಡುವಾಗ ಇದುವರೆಗೂ ರಾಜ್ಯ ಸರ್ಕಾರ ಒಂದು ಶೋಧನಾ ಸಮಿತಿ, 5 ಸದಸ್ಯರನ್ನು ಒಳಗೊಂಡ, ಪರಿಣಿತರನ್ನು ಒಳಗೊಂಡಂತ ಒಂದು ಶೋಧನಾ ಸಮಿತಿಯನ್ನು ರಚನೆ ಮಾಡ್ತಾ ಇತ್ತು. ಆ ಶೋಧನಾ ಸಮಿತಿಯ ಏನ್ ರೆಕಮೆಂಡ್ ಮಾಡ್ತಾ ಇತ್ತು, ಅಭ್ಯರ್ಥಿಗಳನ್ನ 2 ಅಥವಾ 3 ಹೆಸರನ್ನು ರೆಫರ್ ಮಾಡ್ತಾ ಇತ್ತು, ಅದನ್ನ ರಾಜ್ಯಪಾಲರಿಗೆ ಕಳಿಸ್ತಾ ಇತ್ತು. ರಾಜ್ಯಪಾಲರು ಅದನ್ನ ಆಯ್ಕೆ ಮಾಡ್ತಾ ಇದ್ರು. ಈಗ ಏನ್ ಮಾಡಿದ್ದಾರೆ, ರಾಜ್ಯಪಾಲರಿಗೆ ಸಂಪೂರ್ಣ ಅಧಿಕಾರ ಕೊಟ್ಬಿಟ್ಟು ರಾಜ್ಯಪಾಲರೇ ಶೋಧನಾ ಸಮಿತಿಯನ್ನು ರಚಿಸುವಂತಹ ತಿದ್ದುಪಡಿನ ಮಾಡಿದ್ದಾರೆ. ಅಂದ್ರೆ ಇನ್ ಮುಂದೆ ರಾಜ್ಯ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಜೊತೆಗೂಡಿ ಶೋಧನಾ ಸಮಿತಿಯನ್ನ ರಚನೆ ಮಾಡೋದಲ್ಲ, ಉಪಕುಲಪತಿಗಳನ್ನ, ವೈಸ್ ಚಾನ್ಸಲರ್ನ ಆಯ್ಕೆ ಮಾಡೋದಕ್ಕೆ ಇನ್ನು ಮುಂದೆ ರಾಜ್ಯಪಾಲರೇ
ನೇರವಾಗಿ ಶೋಧನಾ ಸಮಿತಿಯನ್ನು ರಚನೆ ಮಾಡ್ತಾರೆ. ಅವರೇ ಆ ಶೋಧನಾ ಸಮಿತಿಯಲ್ಲಿ ಯಾರಿರ್ಬೇಕಂತ ಹೇಳ್ಬಿಟ್ಟು ನಿರ್ಧರಿಸ್ತಾರೆ, ಯಾವ ಪರಿಣಿತಿ ಇರ್ಬೇಕಂತ ನಿರ್ಧರಿಸ್ತಾರೆ. ಅವರೇ ಆ ಶೋಧನಾ ಸಮಿತಿ ಆಯ್ಕೆಯ ಅಭ್ಯರ್ಥಿಯನ್ನ ಅವರೇ ನಿರ್ಧರಿಸ್ತಾರೆ. ಮತ್ತು ಆ ಶೋಧನಾ ಸಮಿತಿಗೂ ಒಂದು ಅವಕಾಶ ಕೊಟ್ಟಿರ್ತಾರೆ ನಾಮನಿರ್ದೇಶನ ಮಾಡೋದಕ್ಕೆ. ಅವ್ರು ಯಾರಾದ್ರೂ ಪರಿಣಿತರಿದ್ದಾರೆ ಅಂತ ಅನ್ನೋದನ್ನ ಗೊತ್ತಾಗೋದಾದ್ರೆ ಅವ್ರಿಗೆ ಅವಕಾಶ ಕೊಡ್ತಾರೆ. ನೀವು ಕೂಡ ರೆಕಮೆಂಡ್ ಮಾಡ್ಬೋದೇನೋ ಅಂತಂದ್ರೆ, ಇದುವರೆಗೂ ರಾಜ್ಯ ಸರ್ಕಾರಗಳ ಅಧಿಕಾರದಲ್ಲಿದ್ದ ರಾಜ್ಯ ಸರ್ಕಾರ ಹಕ್ಕಿನಲ್ಲಿದ್ದಂತಹ ಉಪಕುಲಪತಿಗಳ ಕುಲಾಧಿಪತಿಗಳ ನೇಮಕಾತಿಯನ್ನ ಇದು ನೇರವಾಗಿ ರಾಜ್ಯಪಾಲರ ಹಿಡಿತಕ್ಕೆ ಕೊಡಲಾಗಿದೆ. ಇನ್ನು ಭಾರತದಲ್ಲಿ ರಾಜ್ಯಪಾಲರಂದ್ರೆ ನಮ್ಗೆಲ್ಲ ಗೊತ್ತಿದೆ, ಅವರು ಕೇಂದ್ರದ ಏಜೆಂಟ್ ಅಂತ ವರ್ತಿಸ್ತಾರೆ ಅನ್ನೋದನ್ನ ನೋಡ್ತಾ ಇದೀವಿ. ಇತ್ತೀಚೆಗೆ ಕರ್ನಾಟಕದಲ್ಲಿ ನೋಡ್ತಾ ಇದೀವಿ, ಕೇರಳದಲ್ಲಿ ನೋಡ್ತಾ ಇದೀವಿ, ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದೀವಿ, ತಮಿಳುನಾಡಲ್ಲಿ ನೋಡ್ತಾ ಇದೀವಿ. ಪ್ರತಿ ಸಂದರ್ಭದಲ್ಲಿಯೂ ರಾಜ್ಯಪಾಲರು ವಿರೋಧ ಪಕ್ಷಗಳಿರುವಂತಹ ಸರ್ಕಾರಗಳಲ್ಲಿ ಮೂಗು ತೂರಿಸ್ತಾ ಇರೋದನ್ನ ನೋಡ್ತಾ ಇದೀವಿ. ಅವ್ರು ಅನುಮೋದನೆ ಕಳಿಸುವಂತ ಯಾವುದೇ ಮಸೂದೆಯನ್ನು ಅನುಭವಿಸುವುದಿಲ್ಲ, ಅದನ್ನ ಮರಳಿ ಕಳಿಸ್ತಾರೆ. ಅಥವಾ ಅನೇಕ ರೀತಿಯ ಕಿರಿಕಿರಿ ಆಗುವಂತಹ ಸರ್ಕಾರದ ನೀತಿಗಳೇ ನಿಷ್ಕ್ರಿಯಗೊಳ್ಳುವಂತಹ ರೀತಿಯಲ್ಲಿ ವರ್ತಿಸ್ತಿರೋದನ್ನ ನಾವು ಅನೇಕ ಉದಾಹರಣೆ ಕೊಡ್ಬೋದು. ಕೇರಳದಲ್ಲಂತೂ ಅಥವಾ ತಮಿಳುನಾಡಲ್ಲಿ ಉಪಕುಲಪತಿಗಳ ನೇಮಕಾತಿಯಲ್ಲಂತೂ ರಾಜ್ಯಪಾಲರು ಸಂಪೂರ್ಣ ಹಸ್ತಕ್ಷೇಪ ಮಾಡಿದ್ದೀನಿ. ಎನ್ ರವಿ ಅಂತ ಮತ್ತು ಕೇರಳದಲ್ಲಿ ಆರಿಫ್ ಮೊಹಮ್ಮದ್ ಖಾನ್ ಸಂಪೂರ್ಣ ಹಸ್ತಕ್ಷೇಪ ಮಾಡಿ ಅಲ್ಲಿ ಇಡೀ ವಿಶ್ವವಿದ್ಯಾಲಯದ ಚಟುವಟಿಕೆನ ನಿಷ್ಕ್ರಿಯಗೊಳಿಸುವಂತ ರೀತಿಯಲ್ಲಿ ಅವರು ಹಸ್ತಕ್ಷೇಪ ಮಾಡಿ ರಾಜ್ಯ ಸರ್ಕಾರಗಳ ಮೇಲೆ ಬಹಳ ದೊಡ್ಡ ಬಿಕ್ಕಟ್ಟನ್ನು ತಂದಿಟ್ಟಿದ್ದನ್ನು ನೋಡ್ತಾ ಇದ್ವಿ. ಅಂದ್ರೆ ನೇರವಾಗಿ ಕೇಂದ್ರದ ಅಣತಿಯಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತೆ ಕೇಂದ್ರದಲ್ಲಿರುವಂತಹ ಬಿಜೆಪಿ ಸರ್ಕಾರ ತನ್ನ ವಿರೋಧಿ ಪಕ್ಷದ ಸರ್ಕಾರಗಳನ್ನ ಹೇಗಾದ್ರೂ ಮಾಡಿ ನಿಷ್ಕ್ರಿಯಗೊಳಿಸಬೇಕು, ಅವ್ರ ಕಾರ್ಯವೇ ನಿರ್ವಹಿಸಬಾರ್ದು ಎನ್ನುವಂತ ರೀತಿಯಲ್ಲಿ ವರ್ತಿಸ್ತಿರೋದನ್ನ ನೋಡ್ತಾ ಇದೀವಿ. ಹೀಗಾಗಿ ಪ್ರತಿ ಸಂದರ್ಭದಲ್ಲಿಯೂ ರಾಜ್ಯಪಾಲರು ರಾಜ್ಯ ಸರ್ಕಾರದ ಯಾವುದೇ ರೀತಿ ನಿಯಮಗಳನ್ನು ಒಪ್ತಾ ಇರೋದನ್ನ ಕೂಡ ನೋಡ್ತಾ ಇದೀವಿ. ಹೀಗಾಗಿ ಈಗ ಉಪಕುಲಪತಿಗಳ ಆಯ್ಕೆಯನ್ನ ರಾಜ್ಯಪಾಲರ ಹಸ್ತಾಂತರ ಮಾಡಿದಾಗ, ಅವರಿಗೆ ಶೋಧನಾ ಸಮಿತಿಯನ್ನ ರಚಿಸುವಂತ ಆಯ್ಕೆ ಕೊಟ್ಟಾಗ ಅವರು ಸಹಜವಾಗಿಯೇ ಕೇಂದ್ರದ ಅಣತಿಯಂತೆ ಕಾರ್ಯನಿರ್ವಹಿಸ್ತಾರೆ. ಮತ್ತು ಕೇಂದ್ರವು ಸೂಚಿಸುವಂತಹ ಪರಿಣಿತರನ್ನ ಶೋಧನಾ ಸಮಿತಿಯಲ್ಲಿ ರಚನೆ ಮಾಡ್ತಾರೆ. ಆ ಪರಿಣಿತರು ಸಹ ಕೇಂದ್ರದ ಸೂಚಿಸುವಂತ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡ್ತಾರೆ. ಇದು ಬಹಳ ಸ್ಪಷ್ಟವಾಗಿ ಇದುವರೆಗೂ ನೋಡ್ಕೊಂಡ್ ಬಂದಿರುವಂತದ್ದು ಅದೇ. ನೀವು CBI ನೋಡಿರ್ಬೋದು, ED ಆಗಿರ್ಬೋದು, PMLA ಆಕ್ಟ್ ಆಗಿರ್ಬೋದು, UAP ಆಗಿರ್ಬೋದು, ಅನೇಕ ರೀತಿಯ ವಿಧಾನ ನೋಡಿದೀವಿ. ಇದು ಅನೇಕ ಉದಾಹರಣೆಗಳಿದಾವೆ. ಇದರಲ್ಲೂ ಸಹ ಅಧ್ಯಯ ಮುಂದುವರೆದ. ಮತ್ತೆ ಇಲ್ಲಿ RSS ಸಹ ಸಂಪೂರ್ಣವಾಗಿ ಸಕ್ರಿಯವಾಗಿರೋದ್ರಿಂದ, ಅದು ನೀತಿ ನಿರೂಪಣೆಯಲ್ಲಿ ಭಾಗಿಯಾಗ್ತಿರೋದ್ರಿಂದ ಸಹಜವಾಗಿಯೇ ರಾಜ್ಯಪಾಲರು RSSಗೆ ಹತ್ತಿರುವಂತಹ, RSSಗೆ ಬೆಂಬಲವಾಗಿರುವಂತಹ ಪರಿಣಿತರನ್ನ ಶೋಧನಾ ಸಮಿತಿಯಲ್ಲಿ ಸೇರಿಸ್ಬಿಟ್ಟು ರಚನೆ ಮಾಡ್ತಾರೆ. ಕೊನೆಗೂ RSS ಬೆಂಬಲಿತ ಅಭ್ಯರ್ಥಿಗಳೇ ವೈಸ್ ಚಾನ್ಸಲರ್ ಆಗುವಂತಹ ಎಲ್ಲಾ ದಿನಗಳು ಹತ್ತಿರವಾಗಿದ್ದಾವೆ. ಇದು ಬಹಳ ಅಪಾಯಕಾರಿ. ಒಂದು ರಾಜ್ಯಗಳ ಹಕ್ಕು ಮೊಟಕುಗೊಳಿಸ್ತಾಗತ್ತೆ. ರಾಜ್ಯಗಳಿಗೆ ಸಮಾನ ಹಕ್ಕಿರುತ್ತೆ ತಮ್ಮ ವಿಶ್ವವಿದ್ಯಾಲಯದ ಉಪಕುಲಪತಿಗಳನ್ನ ಆಯ್ಕೆ ಮಾಡೋದಕ್ಕೆ, ತಮ್ಮ ವಿಶ್ವವಿದ್ಯಾಲಯದ ಸಹ ಪ್ರಾಧ್ಯಾಪಕರು, ಸಹಾಯಕ ಪ್ರಾಧ್ಯಾಪಕರನ್ನ ಆಯ್ಕೆ ಮಾಡೋದಕ್ಕೆ. ಈಗ ಹಕ್ಕುಗಳನ್ನ ಮೊಟಕುಗೊಳಿಸ್ಬಿಟ್ಟು ಸಂಪೂರ್ಣವಾಗಿ ಕೇಂದ್ರೀಕರಿಸ್ಬಿಟ್ಟು ರಾಜ್ಯಪಾಲರ ಹೆಸರಿನಲ್ಲಿ ಅವರನ್ನ ಬಳಸ್ಕೊಂಡು, ಅವರನ್ನ ಏಜೆಂಟ್ ತರ ಬಳಸ್ಕೊಂಡು ಕೇಂದ್ರ ಸರ್ಕಾರವೇ ರಾಜ್ಯಗಳ ವಿಶ್ವವಿದ್ಯಾಲಯಗಳ ಉಪಕುಲಪತಿಗಳನ್ನ ನೇಮಕಾತಿ ಮಾಡ್ತಾ ಇದೆ. ಮತ್ತು RSSಗೆ ಬೆಂಬಲ ಕೊಡುವಂತಹ ಪರಿಣಿತರನ್ನೇ ಉಪಕುಲಪತಿಗಳನ್ನ ಆಯ್ಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ. ಈ ಅಪಾಯವನ್ನ ನಾವು ಎಚ್ಚೆತ್ಕೊಂಡ ಪರಿಗಣಿಸಬೇಕು. ಮತ್ತು ಪ್ರತಿಕ್ರಿಯೆ ಕೊಡುವವರು ಇದನ್ನ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗುತ್ತೆ. ಯಾಕಂದ್ರೆ ಈಗ ಆಲ್ರೆಡಿ ಬಿಜೆಪಿ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ RSS ಬೆಂಬಲಿತ ಉಪಕುಲಪತಿಗಳು ವೈಸ್ ಚಾನ್ಸಲರ್ ಆಗಿರೋದನ್ನ ನೋಡ್ತಾ ಇದೀವಿ. JNU ನಲ್ಲಿ ಏನಾಗಿದೆ ನೋಡ್ತಾ ಇದೀವಿ, ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಏನಾಗಿದೆ ನೋಡ್ತಾ ಇದೀವಿ, ಕರ್ನಾಟಕದಲ್ಲಿ ಏನಾಗಿದೆ ನೋಡ್ತಾ ಇದೀವಿ. ವಿರೋಧ ಪಕ್ಷಗಳು ಇದ್ದಂತ ಸಂದರ್ಭದಲ್ಲಿ ಅವರು ಆದಷ್ಟು ಅವರು ಸ್ವಚ್ಛಂದವಾಗಿ ಅಥವಾ ಸ್ವಚ್ಛ ಪ್ರಾಮಾಣಿಕತೆ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ತಲ್ಲ, ಕನಿಷ್ಠ ಒಂದು ಪ್ರೊಸೆಸ್ ಪ್ರೋಟೋಕಾಲ್ ನ ಫಾಲೋ ಮಾಡ್ತಿದ್ರು. ಶೋಧನಾ ಸಮಿತಿಯನ್ನು ನೇಮಕಾತಿ ಮಾಡ್ತಿದ್ರು. ಅಲ್ಲಿ ಪರಿಣಿತರು ಅಲ್ಲಿಯೂ ಗೊಂದಲಗಳು ಇದ್ರು ಸಹ ಕನಿಷ್ಠ ಒಂದು ಪ್ರೋಟೋಕಾಲ್ ಫಾಲೋ ಮಾಡ್ತಿದ್ರು. ಈಗ ಅದು ಸಂಪೂರ್ಣ ತಪ್ಪು ಹೋಗುತ್ತೆ. ರಾಜ್ಯಗಳ ಅಧಿಕಾರ ಮೊಟಕುಗೊಳ್ಳುತ್ತೆ ಮತ್ತು ಕೇಂದ್ರಕ್ಕೆ, ಸಂಪೂರ್ಣ ರಾಜ್ಯ ವಿಶ್ವವಿದ್ಯಾಲಯಗಳಿಗೆ ಕೇಂದ್ರದಿಂದ VCಗಳು ನೇಮಕಾತಿ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಆ VCಗಳು ಕೇಂದ್ರದ ಕೈಗೊಂಬೆ ಅಂತ ವರ್ತಿಸ್ತಾರೆ ಮತ್ತು RSS ಹಿನ್ನೆಲೆ ಆಗಿರ್ತಾರೆ. ಈ ಕಾರಣಕ್ಕಾಗಿ ಈ ಮಸೂದೆಯನ್ನ, ಈ ತಿದ್ದುಪಡಿಯನ್ನ ನಾವು ತಿರಸ್ಕರಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ, ಸಹ ಪ್ರಾಧ್ಯಾಪಕರು ಮತ್ತು ಸಹಾಯಕ ಪ್ರಾಧ್ಯಾಪಕರಿಗೂ ಕೂಡ ಶೋಧನಾ ಸಮಿತಿಯನ್ನ ರಾಜ್ಯಪಾಲರು ನೇಮಿಸ್ತಾರೆ ಅನ್ನುವಂತ ತಿದ್ದುಪಡಿ ಮಾಡಿದರೆ ಇದು ಕೂಡ ಅಪಾಯಕಾರಿ ಆಗಿರುವಂತದ್ದು. ಇದುವರೆಗೂ ಸಹಾಯಕ ಪ್ರಾಧ್ಯಾಪಕರಿಗೆ ರಾಜ್ಯ ಸರ್ಕಾರ CET ಮೂಲಕ ನೇಮಕಾತಿ ಮಾಡ್ಕೊಳ್ತಾ ಇತ್ತು. ಇನ್ನು ಮುಂದೆ ಶೋಧನಾ ಸಮಿತಿ ಮೂಲಕ ನೇಮಕಾತಿ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದಾವೆ. ಇದು ಕೂಡ ಅತ್ಯಂತ ಅಪಾಯಕಾರಿಯಾದಂತ ಧೋರಣೆ. ಇದು ಸಂಪೂರ್ಣವಾಗಿ ಕೇಂದ್ರೀಕರಣಗೊಳಿಸೋದ್ರಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ನಾಶ ಮಾಡುತ್ತೆ, ಪ್ರಜಾಪ್ರಭುತ್ವವನ್ನ ನಾಶ ಮಾಡುತ್ತೆ, ಸಂಪೂರ್ಣವಾಗಿ ಸರ್ವಾಧಿಕಾರಿಯಾಗಿ ಮೇಲಿನಿಂದ ಹೇಳ್ಪಡುತ್ತೆ ಮತ್ತು ಶಿಕ್ಷಣದ ರಾಜ್ಯದ ಅಧಿಕಾರವನ್ನೇ ಮೊಟಕುಗೊಳಿಸುತ್ತೆ.
ಇನ್ನು ಮೂರನೇದಾಗಿ ರಾಜ್ಯಪಾಲರು ಏನು ಶೋಧನಾ ಸಮಿತಿ ನೇಮಕಾತಿ ಮಾಡ್ತಾರೆ, ಅಭ್ಯರ್ಥಿಗಳ ಆಯ್ಕೆ ಸಂದರ್ಭದಲ್ಲಿ ಕುಲಾಧಿಪತಿಗಳಾಗ್ಬೇಕಂದ್ರೆ ಅವರು 10 ವರ್ಷ ಬೋಧಕ ವೃತ್ತಿಯಲ್ಲಿ ಕೆಲಸ ಮಾಡಿರ್ಬೇಕು, ಪ್ರೊಫೆಸರ್ ಆಗಿ ಸಂಶೋಧನೆಗಳನ್ನ ಮಾಡಿರ್ಬೇಕು, PhD ಆಗಿರ್ಬೇಕು, ಆಮೇಲೆ ಅಧ್ಯಯನ ಮಾಡಿರ್ಬೇಕು ಅಂತ ಏನು ಇದಿತ್ತು, ಏನು ನಿಯಮಗಳಿದ್ದು ಅದನ್ನ ಬದಲಿಸ್ಬಿಟ್ಟು ಇದರ ಜೊತೆಗೆ ಖಾಸಗಿ ಕಂಪನಿಗಳಲ್ಲಿ, ಖಾಸಗಿ ಉದ್ಯಮಗಳಲ್ಲಿ, ಉನ್ನತ ಹುದ್ದೆಗಳಲ್ಲಿ ಕೆಲಸ ಮಾಡಿರೋರ್ನು ಸಹ ನೇಮಕಾತಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದಾರೆ. ಅವರ ಅರ್ಹತೆಯನ್ನು ಪರಿಗಣಿಸ್ಬಿಟ್ಟು ಅವರನ್ನ ಲ್ಯಾಟರಲ್ ಎಂಟ್ರಿಯಲ್ಲಿ ನೇರವಾಗಿ ನೇಮಕಾತಿ ಮಾಡಬಹುದು ಅಂತ ಹೇಳ್ತಾ ಇದಾರೆ. ಇವರನ್ನ ಪ್ರೊಫೆಸರ್ಸ್ ಆಫ್ ಪ್ರಾಕ್ಟೀಸ್ ಅಂತ ಕರೀತಾ ಇದಾರೆ. ಅಂದ್ರೆ ಕ್ಷೇತ್ರದಲ್ಲಿ ಅವರ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಇನ್ಯಾವುದೇ ತಂತ್ರಜ್ಞಾನ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ಅನುಭವ ಇದೆಯೋ, ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಾರೆ, ಅವರನ್ನ ನೇರವಾಗಿ ಉಪಕುಲಪತಿ ಹುದ್ದೆಗೆ ನೇಮಕಾತಿ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಬಹಳ ಅಪಾಯಕಾರಿ ಆಗಿರುವಂತದ್ದು. ಯಾಕಂದ್ರೆ ಇವ್ರು ಯಾರು ಶಿಕ್ಷಣ ತಜ್ಞರು ಆಗದಿಲ್ಲ. ಇಲ್ಲಿ ಶಿಕ್ಷಣ ತಜ್ಞರು ಉಪಕುಲಪತಿಗಳಂದ್ರೆ ಕೇವಲ ಪರಿಣಿತರು ಮಾತ್ರ ಅಲ್ಲ, ಅವರಿಗೆ ಆಡಳಿತಾತ್ಮಕ ಅನುಭವ ಇರುತ್ತೆ, ಪ್ರಜಾಪ್ರಭುತ್ವದ ಬಗ್ಗೆ ಅನುಭವ ಇರುತ್ತೆ, ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅನುಭವ ಇರಬೇಕಾಗುತ್ತೆ, ಮತ್ತು ಅದರ ಬಗ್ಗೆ ಪಾಲಿಸ್ಬೇಕಾಗತ್ತೆ. ಈ ರೀತಿಯ ಮೂಲಕ ಸಾಮಾಜಿಕ ನ್ಯಾಯವನ್ನು ಕೂಡ ಅವರು ಹಿನ್ನಡೆಗೆ ಇದ್ದಾರೆ. ಈಗಾಗಲೇ IAS ಅಧಿಕಾರಿಗಳ ನೇಮಕಾತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಲ್ಯಾಟರಲ್ ಎಂಟ್ರಿ ಮೂಲಕ ಮೇಲ್ಜಾತಿಯವರನ್ನ, ಮುಂದುವರೆದ ಜಾತಿಯವರನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ದಲಿತರಿಗೆ ಅವಕಾಶಗಳು ಕಡಿಮೆ ಆಗ್ತಾ ಇದಾವೆ. ಇದೇ ರೀತಿ ಇಲ್ಲಿಯೂ ಸಹ ವೈಸ್ ಚಾನ್ಸಲರ್ ಪೋಸ್ಟ್ ಗಳಿಗೆ ಏನು ಲ್ಯಾಟರಲ್ ಎಂಟ್ರಿ ಮೂಲಕ ಯಾವುದೇ ಬೋಧನಾ ಅನುಭವ ಇದ್ದಿದ್ರು ಪರವಾಗಿಲ್ಲ, ಅಥವಾ ಸಂಶೋಧನೆ ಮಾಡದೇ ಇದ್ರು ಪರವಾಗಿಲ್ಲ, PhD ಮಾಡದೇ ಇದ್ರು ಪರವಾಗಿಲ್ಲ, ಅಕಾಡೆಮಿಕ್ ಹಿನ್ನೆಲೆ ಇಲ್ದಿದ್ರು ಪರವಾಗಿಲ್ಲ, ಕ್ಷೇತ್ರದಲ್ಲಿ ಪ್ರಾಕ್ಟಿಕಲ್ ಆಗಿ ಏನು ಪರಿಣಿತರಿರ್ತಾರೆ, ತಂತ್ರಜ್ಞಾನದಲ್ಲಿ ಆಗಿರ್ಬೋದು, ಇಂಜಿನಿಯರಿಂಗ್ ಅಲ್ಲಿ ಆಗಿರ್ಬೋದು, ಇನ್ಯಾವುದೇ ಪರಿಣಿತರಿರ್ತಾರೆ, ಅವರ ಅನುಭವವನ್ನ ಗಮನಿಸ್ಬಿಟ್ಟು ಅವ್ರ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡೋದನ್ನ ಗಮನಿಸ್ಬಿಟ್ಟು ನೇರವಾಗಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ಕೂಡ ಅಪಾಯಕಾರಿ. ಇಲ್ಲಿ ಕೂಡ ಸಂಪೂರ್ಣವಾಗಿ ಖಾಸಗಿ ವಲಯದ ಬಂಡವಾಳಶಾಹಿಗಳ ಪ್ರಭಾವದ ಮೂಲಕನೇ VC-ಗಳಾಗ್ತಾರೆ, ಮತ್ತು ಅವ್ರು ನೇರವಾಗಿ ಖಾಸಗಿ ವಲಯಕ್ಕೆ ಬೇಕಾದಂತಹ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸ್ತಾರೆ. ಮತ್ತಿದು ಸಾಮಾಜಿಕ ನ್ಯಾಯಕ್ಕೆ ದೊಡ್ಡ ಧಕ್ಕೆ ತರುವಂತದ್ದು. ಇಲ್ಲಿ ಯಾರು ಶಿಕ್ಷಣ ತಜ್ಞ ಇಲ್ಲ. ರಾಜ್ಯಪಾಲರೇ ಸ್ವತಃ ಶಿಕ್ಷಣ ತಜ್ಞರಾಗಿರಕ್ಕೆ ಸಾಧ್ಯವಿಲ್ಲ. ರಾಜ್ಯಪಾಲರು ಸಹ ಒಬ್ಬ ರಾಜಕಾರಣಿ ಆಗಿರ್ತಾರೆ. ಒಬ್ಬ ರಾಜಕಾರಣಿಯಾಗಿ ಹೇಗೆ ಒಬ್ಬ ವೈಸ್ ಚಾನ್ಸಲರ್ ಆಯ್ಕೆ ಮಾಡಕ್ ಸಾಧ್ಯ ಎನ್ನುವುದೇ ದೊಡ್ಡ ಪ್ರಶ್ನೆ. ಇನ್ನು ಹೀಗೆ ಪರಿಣಿತರಿಂದ ಬರ್ಬೇಕನ್ನುವಂಥದ್ದು ಕೂಡ ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತೆ ಶಿಕ್ಷಣ ವ್ಯವಸ್ಥೆಗೆ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಗೆ. ಅವರು ಖಾಸಗಿ ಬಂಡವಾಳಶಾಹಿಗಳ ಪರವಾಗಿ ನೇಮಕಾತಿಗೊಳ್ಳೋರು ಅಧಿಕೃತವಾಗಿ ಉನ್ನತ ವಿಶ್ವವಿದ್ಯಾಲಯ ಉಪಕುಲಪತಿಗಳಾಗ್ಬಿಡ್ತಾರಂದ್ರೆ, ಖಾಸಗಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿರುವಂತವ್ರು, ಖಾಸಗೀಕರಣದ ಪರವಾಗಿ ಒಲವುಳ್ಳಂತವ್ರು ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ನೀತಿ ನಿರೂಪಣೆ ಮಾಡ್ತಾರಂತಂದ್ರೆ ಇಡೀ ಪಬ್ಲಿಕ್ ಎಜುಕೇಶನ್ ಸಿಸ್ಟಮೇ ಕೊಲಾಪ್ಸ್ ಆಗುತ್ತೆ. ಉನ್ನತ ಶಿಕ್ಷಣ ಸಂಪೂರ್ಣವಾಗಿ, ಸಾರ್ವಜನಿಕವಾಗಿ ಉನ್ನತ ಶಿಕ್ಷಣ ಕೊಲಾಪ್ಸ್ ಆಗುತ್ತೆ ಅನ್ನುವಂಥದ್ದು ನಾನು ನೇರವಾಗಿ ಹೇಳ್ಬೇಕು. ಯಾಕಂದ್ರೆ ಈಗಾಗಲೇ ಸರ್ಕಾರಕ್ಕೆ ಉನ್ನತ ಶಿಕ್ಷಣದಲ್ಲಿ ಯಾವುದೇ ರೀತಿಯ ಆಸಕ್ತಿ ಉಳಿದಿಲ್ಲ. ತನ್ನನ್ನು ಸಂಪೂರ್ಣವಾಗಿ ಅದರಿಂದ ಹೊರಬರೋದಕ್ಕೆ ಏನೆಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದೆ. ಅದರ ಒಂದು ಭಾಗವಾಗಿ ಈ ರೀತಿ ಉಪಕುಲಪತಿಗಳನ್ನು ಸಹ ಖಾಸಗಿ ಕ್ಷೇತ್ರದಿಂದ ನೇಮಿಸ್ಬಿಟ್ರೆ ಅವರು ಖಾಸಗೀಕರಣಕ್ಕೆ ಏನೇನ್ ಬೇಕು ಎಲ್ಲಾ ರೀತಿಯ ರೂಲ್ಸ್ಗಳನ್ನ ಮಾಡ್ತಾರೆ, ಮತ್ತು ಆ ಮೂಲಕ ವಿಶ್ವವಿದ್ಯಾಲಯಗಳನ್ನು ಸಹ, ರಾಜ್ಯ ವಿಶ್ವವಿದ್ಯಾಲಯಗಳನ್ನು ಸಹ ಖಾಸಗೀಕರಣಗೊಳಿಸ್ಬಿಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಅವರು ಶಿಕ್ಷಣ ತಜ್ಞರಲ್ಲ. ಉಪಕುಲಪತಿಗಳಾಗಬೇಕಾಗಿರುವಂತದ್ದು ಶಿಕ್ಷಣ ತಜ್ಞರಾಗಬೇಕಾಗತ್ತೆ. ಅವರು ಬೋಧನೆಯಲ್ಲಿ ಅನುಭವ ಇರ್ಬೇಕಾಗತ್ತೆ, ಸಂಶೋಧನೆಯಲ್ಲಿ ಅನುಭವ ಇರ್ಬೇಕಾಗತ್ತೆ. ಒಂದು ವೇಳೆ ಎಕ್ಸ್ಪರ್ಟ್ಸ್ ನ ಇವರು ಪರಿಣಿತರನ್ನ ಬಳಸ್ಕೊಳ್ಬೇಕನ್ನೋದಾದ್ರೆ ಅವ್ರನ್ನ ಒಂದು ಕನ್ಸಲ್ಟೆಂಟ್ ಆಗಿ ತಗೊಳ್ಬೋದಾಗುತ್ತೆ. ಉಪಕುಲಪತಿಗಳಿಗೆ ಅವರು ಕನ್ಸಲ್ಟೆಂಟ್ ಆಗಿ ಬರ್ಲಿ, ಸಲಹಾಗಾರಾಗಿ ಬರ್ಲಿ, ಆದ್ರೆ ಅವರ ನೇರವಾಗಿ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ಳುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ, ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಅಪಾಯಕಾರಿ, ಮತ್ತು ಸಾಮಾಜಿಕ ನ್ಯಾಯ ಅಲ್ಲಿ ಮೀಸಲಾತಿ ಇರೋದಿಲ್ಲ, ದಲಿತರಿಗೂ ಅವಕಾಶ ಸಿಗೋದಿಲ್ಲ. ನೇರವಾಗಿ ಮುಂದುವರೆದ ಜಾತಿಗಳ ಮರಳಿ ಆ ಹುದ್ದೆಗಳನ್ನು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇದಾವೆ. ಮತ್ತು ಇದು ಇಡೀ ಶಿಕ್ಷಣ ವ್ಯವಸ್ಥೆಯನ್ನ ನಾಶ ಮಾಡುತ್ತೆ ಮತ್ತೆ ಹೇಳ್ಬೇಕಾಗುತ್ತೆ. ಇನ್ನು ಇದೇ ರೀತಿ ಇಂಜಿನಿಯರಿಂಗೂ ಇದೇ ರೀತಿ ಅನ್ವಿಸುತ್ತೆ. ಮತ್ತು ಇನ್ನು PhDಗೂ ಸಂಬಂಧಪಟ್ಟಂತೆ NET ಪಾಸ್ ಆಗಿರ್ಬೇಕು, ಇಲ್ಲ ಸ್ನಾತಕೋತ್ತರ ಪಡೆದಿದ್ರು ಈ 70% ಪಡೆದಿದ್ರೆ ಸಾಕು, ಅಥವಾ ಅದೇ ಇಂಜಿನಿಯರಿಂಗ್ನವರಿಗೆ ಆ ತರದ್ದೆಲ್ಲ ನಿಯಮಗಳು ಮಾಡಿದ್ದಾರೆ. ಮತ್ತು NET ಸೆಟ್ ಇದ್ರೆ PhD, ಅಥವಾ PhD ಇದ್ರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅಪ್ಲೈ ಮಾಡ್ಬೋದು ಅನ್ನುವಂತ ನಿಯಮಗಳು ಮಾಡಿದ್ದಾರೆ. ಇವೆಲ್ಲವೂ ನೋಡಿದ್ರೆ ನಾವು ಬಹಳ ಅಪಾಯಕಾರಿಯಾಗಿ ಮುಂದುವರಿತದೆ ಅಂತ ಹೇಳ್ಬೇಕಾಗತ್ತೆ. ಇದು ಬದಲಾವಣೆಗಳಲ್ಲ, ಇದು ನಿಜಕ್ಕೂ ಉನ್ನತ ಶಿಕ್ಷಣದಲ್ಲಿ ಬದಲಾವಣೆಗಳು ಬೇಕು. ನಿಜ, ಭಾರತದಲ್ಲಿ ವಿಶ್ವವಿದ್ಯಾಲಯಗಳು ಅತ್ಯಂತ ಭ್ರಷ್ಟವಾಗಿದ್ದಾವೆ. ಅಲ್ಲಿ ಪ್ರತಿಭಾವಂತರು, ಅರ್ಹತೆ ಇರುವಂತವರು,
ಅಲ್ಲಿಗೆ ನೇಮಕಾತಿ ಆಗ್ತಾ ಇಲ್ಲ. ವಿಶ್ವವಿದ್ಯಾಲಯಗಳಿಗೂ ಉಪಕುಲಪತಿಗಳಾಗೂ ನೇಮಕಾತಿ ಆಗ್ತಿಲ್ಲ, ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಒಳಗೂ ನೇಮಕಾತಿ ಆಗ್ತಾ ಇಲ್ಲ. ಇಲ್ಲೊಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಾ ಇದೆ. ಲಕ್ಷಗಟ್ಟಲೆ ದುಡ್ಡು ಕೊಟ್ಬಿಟ್ಟು ನೀವು ಸಹಾಯಕ ಪ್ರಾಧ್ಯಾಪಕರಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಶ್ವವಿದ್ಯಾಲಯ ಉಪಕುಲಪತಿಗಳಾಗಬೇಕಂದ್ರೆ ಕೋಟಿಗಟ್ಟಲೆ ಕೊಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೋಧನಾ ಗುಣಮಟ್ಟ ಕಡಿಮೆ ಆಗಿದೆ, ಕಲಿಕಾ ಗುಣಮಟ್ಟ ಕಡಿಮೆ ಆಗಿದೆ, ಸಂಶೋಧನೆಗಳ ಗುಣಮಟ್ಟ ಕಡಿಮೆ ಆಗಿದೆ. ಇಲ್ಲಿ ಸರ್ಕಾರ ನಿಜವಾಗಿ ಯೋಚನೆ ಮಾಡ್ಬೇಕಂತ ಇದ್ದದ್ದು ಈ ಒಟ್ಟಾರೆ ವಿಶ್ವವಿದ್ಯಾಲಯದ ಗುಣಮಟ್ಟವನ್ನು ಹೇಗೆ ಉನ್ನತೀಕರಿಸಬೇಕು, ಹೇಗೆ ಉತ್ತಮ ಪಡಿಸಬೇಕು ಎನ್ನುವುದರ ಕಡೆ ಗಮನಹರಿಸಬೇಕು ಹೊರತಾಗಿ ಈ ರೀತಿಯಾಗಿ ರಾಜ್ಯಗಳ ಹಕ್ಕನ್ನ ಕಡಿತಗೊಳಿಸುವುದಾಗ್ಲಿ, ಕೇಂದ್ರೀಕರಣಗೊಳಿಸುವುದಾಗ್ಲಿ, ತನ್ನ ಸಿದ್ಧಾಂತಕ್ಕೆ ಅನುಕೂಲವಾಗುವಂತವರನ್ನ ಕೂಡಿಸುವುದಾಗ್ಲಿ ಮತ್ತು ಲ್ಯಾಟ್ರಲ್ ಎಂಟ್ರಿ ಮೂಲಕ ಖಾಸಗಿ ಬಂಡವಾಳಶಾಹಿಗಳನ್ನ ತರುವಂತದ್ದಾಗ್ಲಿ ನಿಜಕ್ಕೂ ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇದಕ್ಕೆ ರಾಜ್ಯ ಸರ್ಕಾರಗಳು ಕೂಡ ಹೊಣೆ ಆಗ್ತವೆ. ಅವರು ತಮ್ಮ ವ್ಯಾಪ್ತಿಯಲ್ಲಿ ಬರುವಂತ ರಾಜ್ಯ ವಿಶ್ವವಿದ್ಯಾಲಯಗಳನ್ನ ಸರಿಯಾಗಿ ನಡೆಸ್ತಾ ಇಲ್ಲ, ಅನಗತ್ಯವಾಗಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಗತ್ಯವಿಲ್ದಿದ್ರು ನೋಡಿ, ಕಳೆದ ಬಿಜೆಪಿ ಸರ್ಕಾರ 7 ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀವಿ, ಇವತ್ತಿಗೂ ಅಲ್ಲಿ ಸ್ಟಾಫ್ ಆಗ್ಲಿ ಯಾರು ಇಲ್ಲ. ಉಪಕುಲಪತಿ ಆಗೋದಕ್ಕೆ ಬೋಧನಾ ಅರ್ಹತೆ ಇದ್ರೂ ಸಹ ಅಲ್ಲಿ ಒಂದು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತದೆ ಅಂತ ನೋಡ್ತಾ ಇದೀವಿ. ಮತ್ತು ಇವತ್ತಿಗೂ ವಿಶ್ವವಿದ್ಯಾಲಯಗಳಲ್ಲಿ ಸಾಮಾಜಿಕ ನ್ಯಾಯವನ್ನ ಪಾಲನೆ ಮಾಡ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ದಲಿತರು ಮತ್ತು ಆ ಪರಿಶಿಷ್ಟ ಪಂಗಡದವರು ಉಪನ್ಯಾಸಕರು ಹುದ್ದೆಯಲ್ಲಿ ಇದ್ದಾರೆ ಅಂದ್ರೆ ಕೇವಲ 2%, 3% ಮಾತ್ರ ಇದ್ದಾರೆ. ಸಾಮಾನ್ಯ ಕ್ಯಾಟಗರಿಯಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಇದ್ದಾರೆ. ಇಲ್ಲಿಯೂ ಸಹ ಸಾಮಾಜಿಕ ನ್ಯಾಯವನ್ನ ಪಾಲಿಸ್ತಾ ಇಲ್ಲ. ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಸಹಾಯಕ ಪ್ರಾಧ್ಯಾಪಕರು ಸಹ ಪ್ರಾಧ್ಯಾಪಕರಾಗ್ಬೇಕಂತಂದ್ರೆ ಲಂಚ ಕೊಟ್ಬಿಟ್ಟು ಹೋಗ್ಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ಇವೆಲ್ಲವನ್ನೂ ಸಹ ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಹೊರಬೇಕಾಗತ್ತೆ. ಅವರು ಕೂಡಲೇ ಇಲ್ಲಿರುವಂತಹ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕಾಗತ್ತೆ. ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಮತ್ತು ಅರ್ಹತೆ ಆಧಾರದಲ್ಲಿ ಉಪಕುಲಪತಿಗಳನ್ನ ಮತ್ತು ಪ್ರಾಧ್ಯಾಪಕರನ್ನ, ಸಹಾಯಕ ಪ್ರಾಧ್ಯಾಪಕರನ್ನ ನೇಮಕಾತಿ ಮಾಡ್ಕೊಳ್ಬೇಕಾಗತ್ತೆ. ಮತ್ತು ಬೋಧನಾ ಕಲಿಕೆಯ ಸಂಶೋಧನಾ ಗುಣಮಟ್ಟವನ್ನ ಹೆಚ್ಚಿಸ್ಬೇಕಾಗತ್ತೆ. ಆಗ ಮಾತ್ರ ನಾವು ಒಂದು ಒಂದು ಸಮಗ್ರವಾಗಿ ವಿಶ್ವವಿದ್ಯಾಲಯದಲ್ಲಿ ಕಲಿಕೆ ಸಾಧ್ಯವಾಗುತ್ತೆ. ತಲೆಮಾರುಗಳನ್ನ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ರೂಪಿಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಇದ್ರ ಜೊತೆಗೆ ಆಲ್ರೆಡಿ ಪದವಿ ಕಾಲೇಜುಗಳಲ್ಲಿ ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಮಾಡ್ತಿರುವಂತಹ ಸಹ ಪ್ರಾಧ್ಯಾಪಕರು ಮತ್ತು ಪ್ರಾಧ್ಯಾಪಕರು ಕೂಡ ಇವತ್ತಿನ ಪರಿಸ್ಥಿತಿಗೆ ನೇರ ಹೊಣೆಗಾರ ಆಗ್ತಾರೆ. ಯಾಕಂದ್ರೆ ಅನೇಕ ಸಂದರ್ಭಗಳಲ್ಲಿ ಈ ತರ ಬಿಕ್ಕಟ್ಟು ಎದುರಾದಾಗ ಅವ್ರು ಮಾತಾಡ್ತಾ ಇಲ್ಲ, ತಮ್ಮ ಅಭಿಪ್ರಾಯವನ್ನು ಹೇಳ್ತೀವಿ. ಅಭಿಪ್ರಾಯ ಹೇಳುವುದಕ್ಕೆ ಯಾರಿಗೂ ಅವ್ರನ್ನ ಅಡ್ಡಿಪಡಿಸ್ತಾ ಇಲ್ಲ. ಅಂದ್ರೆ ಅಭಿಪ್ರಾಯ ಹೇಳ್ತಾ ಇಲ್ಲ. ಯಾತಕ್ಕಾಗಿ ಹೇಳ್ತಾರೆ ಅಂದ್ರೆ ಅಲ್ಲಿ ಒಂದು ಸ್ವಾರ್ಥ ಇದೆಯೋ, ಉದ್ಯೋಗ ಭದ್ರತೆ ಅಂತ ಹೇಳ್ತಾರೆ. ಅದೆಲ್ಲದರ ಆಚೆಗೂ ಅವರು ತಮ್ಮ ಅಭಿಪ್ರಾಯವನ್ನ ಹೇಳ್ಬೇಕಾಗತ್ತೆ. NEP ಬಂದಾಗ ಸಂದರ್ಭದಲ್ಲಿ ಸಹ ಇವ್ರು ಯಾರು ಮಾತಾಡ್ಲಿಲ್ಲ, ನಿಷ್ಕ್ರಿಯರಾಗಿದ್ರು. ಈಗಲೂ ಸಹ ನಿಷ್ಕ್ರಿಯರಾಗಿದ್ದಾರೆ. ಇದು ಕೂಡ ಈ ರೀತಿಯ ಬಿಕ್ಕಟ್ಟಿಗೆ ಕಾರಣ ಆಗ್ತದೆ. ಯಾಕಂದ್ರೆ ಒಮ್ಮೆ ಶಿಕ್ಷಣದ ಭಾಗಿದಾರರಾದಂತಹ ಪ್ರಾಧ್ಯಾಪಕರು ಮತ್ತು ಸರ್ಕಾರಗಳು ನಿಷ್ಕ್ರಿಯರಾಗ್ಬಿಟ್ರೆ ಈ ರೀತಿಯ ದುಷ್ಟಶಕ್ತಿಗಳು ಮರಳಿ ಎದ್ನಿಳ್ತಾರೆ, ತಮ್ಮ ನೀತಿಗಳನ್ನ ಜಾರಿಗೊಳಿಸ್ತಾರೆ. ಹೀಗಾಗಿ ಪ್ರಾಧ್ಯಾಪಕರಲ್ಲಿಯೂ ನಾವು ಮನವಿ ಮಾಡ್ತಿರೋದೇ ಅಂದ್ರೆ ಈಗಲಾದ್ರೂ ಪ್ರತಿಕ್ರಿಯಿಸಿ ಈ ಕೇಂದ್ರೀಕರಣವನ್ನ ಒಪ್ಕೋಬೇಡಿ. ಮತ್ತು ಈ ಲ್ಯಾಟ್ರಲ್ ಎಂಟ್ರಿ ಮೂಲಕ ಏನು ಖಾಸಗಿಯವರು ಶಿಕ್ಷಣ ತಜ್ಞರಲ್ದವರೆಲ್ಲ ಬರ್ತಾ ಇದಾರೆ, ಇದನ್ನು ಸಹ ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವು ಆದಷ್ಟು ಪ್ರತಿಕ್ರಿಯೆ ಮಾಡಿ ಇದನ್ನ ತಿರಸ್ಕರಿಸಿ ಅಂತ ನಾನು ನಿಮ್ಮನ್ನ ಕೇಳ್ಕೊಡ್ತಾ ಇದ್ದೀನಿ. ಮತ್ತು ವಿದ್ಯಾರ್ಥಿ ಸಂಘಟನೆಗಳು ಮತ್ತು ನಾಗರಿಕ ಸಮಾಜ ಸಹ ಈ ವಿಷಯದಲ್ಲಿ ಬಹಳ ಜವಾಬ್ದಾರಿ ಇದೆ. ಈ ಕೂಡಲೇ ಫೆಬ್ರವರಿ 5 ತಮ್ಮ ಪ್ರತಿಕ್ರಿಯೆಗಳನ್ನು ಸಲ್ಲಿಸ್ಬಿಟ್ಟು ಬಹುಮತದಲ್ಲಿ ಈ ತಿದ್ದುಪಡಿಯನ್ನ, ಈ ನಿಯಮಾವಳಿ ತಿದ್ದುಪಡಿಯನ್ನ ನಾವು ಸೋಲಿಸ್ಬೇಕಾಗತ್ತೆ. ಮತ್ತೆ ವಿಶ್ವವಿದ್ಯಾಲಯಗಳ ಗುಣಮಟ್ಟವನ್ನು ಹೆಚ್ಚಿಸಿ, ಸಂಶೋಧನೆ ಗುಣಮಟ್ಟವನ್ನು ಹೆಚ್ಚಿಸಿ, ಬೋಧನೆಯ ಮತ್ತು ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸಿ ಎನ್ನುವುದು ಹೊರತಾಗಿ ಮತ್ತೇನಲ್ಲೂ ಈ ರೀತಿಯ ಆಡಳಿತಾತ್ಮಕ ಬದಲಾವಣೆ ಹೆಸರಿನಲ್ಲಿ ಕೇಂದ್ರೀಕರಣಗೊಳಿಸುವಂತದ್ದು, ರಾಜ್ಯಗಳಿಗೆ ಶಿಕ್ಷಣದ ಮೇಲಿರುವಂತಹ ಅಧಿಕಾರವನ್ನು ಕೊನೆಗೊಳಿಸುವಂತದ್ದು ಮತ್ತು ಲ್ಯಾಟ್ರಲ್ ಎಂಟ್ರಿ ಮೂಲಕ ಖಾಸಗಿ ಬಂಡವಾಳಶಾಹಿಗಳನ್ನ, ಶಿಕ್ಷಣ ತಜ್ಞರನ್ನ ಕರ್ಕೊಂಡ್ಬಂದ್ಬಿಟ್ಟು ಇಡೀ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸುವಂತದ್ದನ್ನ ತಿರಸ್ಕರಿಸಿ ಅಂತ ದಯವಿಟ್ಟು ಪ್ರತಿಕ್ರಿಯಿಸಿ ಅಂತ ನಿಮ್ಮ ಮೂಲಕ ನಾನು ಕೇಳಕ್ ಇಷ್ಟಪಡ್ತೀನಿ. ನಮಸ್ಕಾರ.